ಎಲ್ರಿಗೂ ನಮಸ್ಕಾರ. ಸೊ ಏನಂದರೆ ಈ ಸತಿ ಅಭಿಮನ್ಯು ಕೊನೆಯ ಬಾರಿ ದಸರಾ ಜಂಬೂ ಸವಾರಿ ಅಂಬಾರಿಯನ್ನು ಹೊರ್ತಿರುವಂಥ ಆನೆ ಅಂತೆ. ಎಲ್ಲ ಕಡೆ ಈ ವಿಚಾರ ಕೇಳಿ ಬರ್ತಾ ಇದೆ. ಜೊತೆಗೆ ಅಭಿಮನ್ಯು ಈಗ ನೀವು ಯಾವುದೇ ಒಂದು ಕಾರ್ಯಾಚರಣೆ ತೊಗೊಂಡ್ರು ಕೂಡ ಜಸ್ಟ್ ಏನು ಕೊಡಗು ಭಾಗದಲ್ಲಿ ಒಂದೆರಡು ಕಾರ್ಯಾಚರಣೆಯಲ್ಲಿ ಸಪೋರ್ಟ್ಗೆ ಅಂತ ಹೋಗಿದ್ದ. ಫೈಟ್ ಆಗಲಿ ಏನೂ ಕೂಡ ಇಲ್ಲ. ಲಾಸ್ಟ್ ಫೈಟ್ ಯಾವ್ದು ಗೊತ್ತಾ? ನಿಮ್ಗೆ ಕೂಡ ಗೊತ್ತಿರೋದು ಆಬ್ವಿಯಸ್ಲಿ, ಅದುವೇ ಬೊಬ್ರುವಾನ ಕ್ಯಾಪ್ಚರ್ ಆಗಿ 2 ವರ್ಷ ಆಗೋಯ್ತು. ಅದೇ ಲಾಸ್ಟ್ ಫೈಟು. ಎಂಥ ಒಂದು ಫೈಟ್ ಅಂದರೆ ನಿಜವಾಗ್ಲೂ ಸುಗ್ರೀವ, ಧನಂಜಯ, ಇನ್ನೊಂದು ಯಾವುದೋ ಆನೆ ಇತ್ತು ಅನ್ಸುತ್ತೆ, ಹರ್ಷ ಯಾವುದೋ ಇರ್ಬೋದೇನೋ, ಓಡೋಗ್ಬಿಡ್ತು. ಈ ಬೊಬ್ರುವಾನ ಆನೆ ಮದದಲ್ಲಿತ್ತು. ಆ ಒಂದು ಮದಕ್ಕೆ ಯಾವ ರೀತಿ ಇತ್ತು ಅಂದರೆ ಬೊಬ್ರುವಾನ ಈ 3 ಆನೆನೂ ಕೂಡ ಚೇಸ್ ಮಾಡುತ್ತೆ. ಒಂದು ಮೇಲ್ಗಡೆ ಯಾರೋ ಫುಟೇಜ್ ವಿಡಿಯೋ ಮಾಡಿರ್ತಾರೆ, ನೀವು ನೋಡಿರ್ತೀರಾ. ಎಲ್ಲ ಆನೆಗಳು ಓಡೋಗ್ಬಿಡ್ತು. ಈಗ ಆ ಒಂದು ಆನೆನ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಆ ಒಂದು ಟೈಮ್ನಲ್ಲೇ ಬೊಬ್ರುವಾನನ ಕ್ಯಾಪ್ಚರ್ ಮಾಡೋಕ್ಕೆ ಸಹಾಯ ಮಾಡಿದೆ ನಮ್ಮ ಅಭಿಮನ್ಯು ಅವತ್ತು ಏನು ಬಿಕ್ಕೋಡು ಭಾಗದಲ್ಲಿ ಕ್ಯಾಂಪ್ ಮಾಡಿರ್ತಾರಲ್ಲ, ಈ ನಮ್ಮ ಸುಗ್ರೀವ ಆಗಿರ್ಬೋದು, ಧನಂಜಯ, ಎಲ್ಲ ಆನೆಗಳು ಬಿಕ್ಕೋಡು ಕ್ಯಾಂಪಿಂದ ಆ ಒಂದು ಎಸ್ಟೇಟ್ ಹತ್ತ ಏನು ಬೊಬ್ರುವಾನ ಕರಡಿ ಇದ್ದಂಥ ಜಾಗ ಅಲ್ಲಿಗೆ ಹೋಗಿದ್ದು. ಸೊ ಆ ಒಂದು ಜಾಗಕ್ಕೆ ಡೈರೆಕ್ಟಾಗಿ ಮತ್ತಿಗೋಡು ಕ್ಯಾಂಪಿಂದ ಅಭಿಮನ್ಯು ಬರ್ತಾನೆ. ಡೈರೆಕ್ಟು ಮತ್ತಿಗೋಡು ಕ್ಯಾಂಪಿಂದ ಆ ಒಂದು ಬೊಬ್ರುವಾನ ಕರಡಿ ಇದ್ದಂಥ ಲೊಕೇಶನ್ಗೆ ಬರ್ತಾನೆ. ಇಮಿಡಿಯೇಟ್ ಆತನಿಗೂ ಕೂಡ ಕಾದಿ ನಮ್ದ ಪ್ರಶಾಂತ್ ಆನೆ ಸಹ ಇದ್ದ. ಎಲ್ಲ ಆನೆಗಳು ಕೂಡ ಭಯಭೀತಿ ಆಗ್ಬಿಟ್ಟಿದ್ವು. ಹಿಂದ್ಗಡೆನ ವಾಪಸ್ ಓಡೋಗ್ಬಿಟ್ಟಿತ್ತು. ಅವು ವಿಡಿಯೋಗಳು ಕೂಡ ಫುಟೇಜ್ಗಳು ಬಹಳಷ್ಟು ವೈರಲ್ ಆಗಿತ್ತು, ನೋಡಿರ್ತೀರ. ಆಗ ಅಭಿಮನ್ಯು ಬಂದು ಸೆಡೆಸಾಡಿ, ಅಂದರೆ ತುಂಬಾ ಫೈಟ್ ಮಾಡಿ ಯಾವ ರೇಂಜಿಗೆ ಬೊಬ್ರುವಾನ ಕಿರಿಚ್ತಾನೆ ಅದನ್ನು ಕೂಡ ನೋಡಿರ್ತೀರ. ಅದೇ ಒಂದು ಲಾಸ್ಟ್ ನೀವು ಬೊಬ್ರುವಾನ ಅಭಿಮನ್ಯು ಫೈಟ್ ಆಡಿದ್ದು ನೀವು ಗಮನಿಸಿರೋದಾದ್ರೆ ಅದೇ ಲಾಸ್ಟ್. ಅದು ಬಿಟ್ಟರೆ ನೀವು ಯಾವ ಒಂದು ಆನೆ ಕಾರ್ಯಾಚರಣೆಯಲ್ಲೂ ಕೂಡ ಅಭಿಮನ್ಯು ಭಾಗಿಯೂ ಸಹ ಆಗಲಿಲ್ಲ. ಜೊತೆಗೆ ಯಾವುದೇ ರೀತಿ ಫೈಟ್ ಸಹ ನಡೆಸ್ತಿಲ್ಲ. ಕೇವಲ ಒಂದು ಸಪೋರ್ಟ್ಗೆ ಕೋಣನಕಟ್ಟೆ ಭಾಗದಲ್ಲಿ ಏನು ಹಿಡಿದ್ರು, ಆ ಒಂದು ಕೊಡಗು ಭಾಗದಲ್ಲಿ ಹಿಡಿದಿದ್ದು ಕೇವಲ ಸಪೋರ್ಟ್ಗೆ ಅಭಿಮನ್ಯು ಹೋಗಿದ್ದ ಅಷ್ಟೇ, ಬೇರೆ ಕುಮ್ಕಿ ಆನೆಗಳ ಜೊತೆಗೆ. ಬೊಬ್ರುವಾನ ಕರಡಿ ಅಲಿಯಾಸ್ ಬೊಬ್ರುವಾನ ಜೊತೆಗೆ ಇದಿದ್ದೇ ಒಂದು ಲಾಸ್ಟ್ ಫೈಟ್. ಅದು ಸೀಕ್ವೆನ್ಸ್ ಇತ್ತಲ್ಲ, ಅವಾಗ ಅಭಿಮನ್ಯು ಸಹ ಮದದಲ್ಲಿದ್ದ. ಆ ಮದ ಸಿಂಡ್ ಸ್ಮೆಲ್ ಇತ್ತಲ್ಲ, ನಿಜವಾಗ್ಲೂ ಯಾವ ರೀತಿ ಅಂದರೆ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡ್ರೆ ಸಿಂಡು ಕರೆಕ್ಟಾಗಿ ಗೊತ್ತಾಗೋದು. ಏನಿದು ಅಂತ ಅಕ್ಕಪಕ್ಕದವ್ರು ಕೇಳೋರು ಸಾಮಾನ್ಯ ಜನರು. ಆಗ ಅವ್ರಿಗೆಲ್ಲ ಗೊತ್ತಾಗೋದು ಮದ ಅಂದರೆ ಇದು, ಮದ ಬಂದರೆ ಈ ಥರ ಸ್ಮೆಲ್ ಬರುತ್ತೆ, ಸಿಂಡ್ ಬರುತ್ತೆ ಅಂತ. ಅಷ್ಟೊಂದು ರೋಷದಲ್ಲಿದ್ದ ಅಭಿಮನ್ಯು. ಈ ಕರಡಿ ಹಿಡಿದ ಬಳಿಕನೇ ಈ ರಾಜನ್ ಆನೆನ ಕ್ಯಾಪ್ಚರ್ ಮಾಡಿದ್ದು. ಅದನ್ನು ನೋಡಿರ್ತೀರ. ಸಿಕ್ಕಾಬಟ್ಟೆ ಸೆನ್ಸೇಷನ್ ಆದಂಥ 2 ಆನೆಗಳು ಕೂಡ ಅಷ್ಟೇ. ಈ ರಾಜನ್ ಅಂದರೆ ಸೀಗೆಗುಡ ಅಲಿಯಾಸ್ ರಾಜನ್, ಕಾಡಾನೆ ಭೀಮನಿಗೂ ಕೂಡ ಒಂದ್ಸತಿ ಮದ ಇದ್ದಂಥ ಟೈಮಲ್ಲಿ ತಿವಿದ್ಬಿಟ್ಟಿದ್ದ ಬಾಲದ ಹತ್ರ. ಅದು ಕೂಡ ಕಾಡಾನೆ ಭೀಮನಿಗೆ ದೊಡ್ಡ ಗಾಯ ಆಗಿತ್ತು. ಬಟ್ ಪರವಾಗಿಲ್ಲ, ಓಕೆ. ಈಗ 2 ಆನೆಗಳು ಚೆನ್ನಾಗಿದ್ದಾವೆ, ದುಬಾರೆ ಕ್ಯಾಂಪ್ನಲ್ಲಿದ್ದಾವೆ. ನೀವೇ ನೋಡಿರ್ತೀರ ದುಬಾರೆ ಕ್ಯಾಂಪ್ನಲ್ಲಿ ಯಾವ ರೀತಿ ಇದ್ದಾವೆ ಅಂತ. ನಮ್ಮ ಬೊಬ್ರುವಾನ ಮತ್ತು ರಾಜನ್ ದಸರಾಗೆ ಕರೆ ತರಬೇಕು ಎಂಬುದು ಪ್ರತಿಯೊಬ್ಬರ ಆಸೆ, ರೆಡಿ ಮಾಡಬೇಕು ಅಂತ. ಬಟ್ ಯಾವಾಗ ರೆಡಿ ಮಾಡ್ತಾರೆ ಏನು ಕತೆ ಗೊತ್ತಿಲ್ಲ, ಇನ್ನು ನೋಡಬೇಕು ಏನಾಗುತ್ತೆ. ಸೊ ಮುಂದಿನ ದಿವಸಗಳಲ್ಲಿ ಬರ್ಬೋದಾ ಬೊಬ್ರುವಾನ ಅಂತ. ಯಾಕೆಂದರೆ ಈಗ ಆಲ್ಮೋಸ್ಟ್ ಇದ್ರು ಲಾರಿ ಹತ್ತೋದೆಲ್ಲವೂ ಕೂಡ ಟ್ರೈನಿಂಗ್ ಕೊಟ್ಟಾಗಿದೆ. ಇನ್ನೇನಿದ್ರು ದಸರಾಗೆ ಕರೆ ತರಬೇಕು. ಅದಕ್ಕಿಂತ ಮುಂಚೆ ಕುಮ್ಕಿ ಆನೆಯಾಗಿ ಮಾಡಬೇಕು, ಕ್ಯಾಪ್ಚರಿಂಗ್ನಲ್ಲಿ ಭಾಗಿಯಾಗಬೇಕು. ಅಂದರೆ ಅಲ್ಲಿ ಅಧಿಕಾರಿಗಳು ಹೇಳುವಾಗೆ ಸಕಲೇಶ್ಪುರ ಭಾಗದಲ್ಲಿ ಕಾಡಾನೆ ಉಪಟಳ ಇದೆಯಲ್ಲ, ಅಲ್ಲಿಗೆ ಬಂದು ಕಾಡಾನೆ ಹಿಡಿಯುವಂಥ ಕೆಲಸವನ್ನು ಬೊಬ್ರುವಾನ ಮುಂದಿನ ದಿವಸಗಳಲ್ಲಿ ಮಾಡ್ತಾನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅದೇ ರೀತಿ ರೆಡಿ ಮಾಡ್ತಾ ಇದ್ದಾರೆ. ಬೊಬ್ರುವಾನಗೆ ಸಿಕ್ಕಾಪಟ್ಟೆ ಪವರ್ ಇದೆ, ಜೊತೆಗೆ ಸಿಕ್ಕಾಪಟ್ಟೆ ಧೈರ್ಯವೂ ಸಹ ಇದೆಯಂತೆ. ನೀವೇ ನೋಡಿರ್ತೀರ ಕರಡಿ ಅಲಿಯಾಸ್ ಬೊಬ್ರುವಾನ ಕ್ಯಾಪ್ಚರಿಂಗ್ ಟೈಮ್ನಲ್ಲಿ ನಮ್ಮ ಕುಮ್ಕಿ ಆನೆಗಳು ಎಷ್ಟೊಂದು ಎದುರುಬಿಟ್ಟು ಓಡ್ಬಿಟ್ಟಿದ್ವು, ಹಿಂದೆ ತಿರುಗಿಬಿಟ್ಟಿದ್ವು ಅಂತ. ಯಾಕೆಂದರೆ ಮದ ಇತ್ತು. ಮದ ಇದ್ದಂಥ ಆನೆಗೆ ಕೇವಲ ಮದ ಇರುವಂಥ ಆನೆ ಮಾತ್ರ ನಿಲ್ಲಕ್ಕೆ ಸಾಧ್ಯ. ಆಗ ನಮ್ಮ ಸುಗ್ರೀವಾಗಲಿ ಧನಂಜಯಗೆ ಯಾವುದಕ್ಕೂ ಕೂಡ ಮದ ಇರಲಿಲ್ಲ. ಮದ ಇದ್ದಿದ್ದು ಕೇವಲ ಅಭಿಮನ್ಯುಗೆ. ಸೊ ಹೀಗಾಗಿ ಅಭಿಮನ್ಯುನೇ ಮುಖ ಕೊಟ್ಟು ನಿಲ್ತು. ಆಗ ಅಭಿಮನ್ಯುಗೂ ಸ್ವಲ್ಪ ಗಾಯ ಆಗಿತ್ತು ಸೊಂಡ್ಲ ಹತ್ರ, ಅದನ್ನು ಕೂಡ ನೋಡಿರ್ತೀರ. ಸೊ ಈ ಥರ ಇದ್ದಂಥ ಒಂದು ಸಿಚುವೇಶನು. ಬೊಬ್ರುವಾನ ನಂತರ ಫುಲ್ ಸಾಧು ಆಗ್ಬಿಡ್ತಾನೆ. ತಗೊಬಂದು ಕ್ರಾಲ್ಗೆ ಹಾಕಿ ಪಳಗಿಸಿ ಚೆನ್ನಾಗಿ ರೆಡಿ ಮಾಡ್ತಾರೆ. ಸೊ ಫುಲ್ ಕಂಪ್ಲೀಟಾಗಿ ರೆಡಿ ಆಗಿದ್ದಾನೆ. ಲಾರಿಯಲ್ಲಿ ಹತ್ತೋದೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ, ಚೆನ್ನಾಗಿದ್ದಾನೆ. ದಂತ ಕೂಡ ಸ್ವಲ್ಪ ಬೆಳೆದಿದೆ. ಸೊ ಅದು ಈ ಒಂದು ರಾಜನ್ ಇದಾನಲ್ಲ, ಸೀಗೆಗೂಡ ಅಲಿಯಾಸ್ ರಾಜನ್, ಅದಕ್ಕಿಂತ ಈ ಬೊಬ್ರುವಾನನೇ ಚೆನ್ನಾಗಿ ರೆಡಿ ಮಾಡಿರೋದು. ಸೊ ಬೊಬ್ರುವಾನ ಮೇಲೆ ಎಲ್ರಿಗೂ ಕೂಡ ಓಪಿದ ಎಕ್ಸ್ಪೆಕ್ಟೇಷನ್ ಇದೆ. ರಾಜನ್ ಒಳ್ಳೆ ಹೈಟ್ ಇದ್ದಾನೆ, ಬಟ್ ಇನ್ನೂ ಅದು ರೆಡಿ ಆಗಬೇಕಿದೆ. ಆದರೆ ಬೊಬ್ರುವಾನ ಚೆನ್ನಾಗಿ ರೆಡಿ ಆಗಿದ್ದಾನೆ. ನೋಡೋಣ ನೆಕ್ಸ್ಟ್ ಏನಾದರೂ, ಅಂದರೆ ಈ ಸತಿ ಇಲ್ಲ, ನೆಕ್ಸ್ಟ್ ವರ್ಷ ನೋಡಬೇಕು.
ಅಲ್ಲಿ ತನಕ ಅಷ್ಟೊತ್ತಿಗೆ ಕಾರ್ಯಾಚರಣೆಗೆ ರೆಡಿ ಮಾಡಿರೋ ಕಾರ್ಯಾಚರಣೆಗೆ ತಗೊಬಂದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ನೋಡಿ ತುಂಬಾನೇ ಖುಷಿ ಪಡ್ಬೋದು. ನಿಮ್ಗೇನು ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ. ನಿಮಗೂ ಕೂಡ ನಮ್ಮ ಬಬ್ರುವಾನ್ ಅಲಿಯಾಸ್ ಬಬ್ರುವಾನ ಕರಡಿ ಅಲಿಯಾಸ್ ಬಬ್ರುವಾನ ಇಷ್ಟನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನೋಡೋಣ ಫ್ಯೂಚರ್ನಲ್ಲಿ ಯಾವ ರೀತಿ ಮುಂದಿನ ವರ್ಷ ಏನಾದರೂ ಕರ್ಕೊಬಂದ್ರೆ. ಈಗಾಗಲೇ ಸಕಲೇಶ್ಪುರ ಭಾಗದಲ್ಲಿ ಉಪಟಳ ಜಾಸ್ತಿ ಆಗಿದೆ. ಜೊತೆಗೆ ಮೊನ್ನೆ ಕೂಡ ಒಬ್ಬರ ಮೇಲೆ ದಾಳಿ ಮಾಡಿತ್ತು, ಅವ್ರು ಆಸ್ಪತ್ರೆಗೆ ಸೇರಿದ್ದಾರೆ. ನಂತರ ಅವರು ಶಾಸಕರು ಹೋಗ್ಬಿಟ್ಟು ಅವರ ಪೇಷಂಟ್ನ ನೋಡ್ತಾರೆ, ಮತ್ತೆ ಅರಣ್ಯಾಧಿಕಾರಿಗಳಿಗೆ ತಿಳಿಸ್ತಾರೆ, ಇಮಿಡಿಯೇಟ್ ರೇಡಿಯೋ ಕಾಲರ್ ಎಲ್ಲ ಮಾಡಿ ಅಂತೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಬಟ್ ನೋಡೋಣ ಯಾವ ಕಾರ್ಯಾಚರಣೆ ಆಗುತ್ತೋ ಗೊತ್ತಿಲ್ಲ. ಈ ಥರನೇ ಉಪಟಳ ಜಾಸ್ತಿ ಏನು ಆನೆ ಮಾನವ ಸಂಘರ್ಷ ನಡೀತಾ ಇದ್ರೆ, ಇನ್ ಕೇಸ್ ಏನಾದರೂ ಪ್ರಾಣ ಹಾನಿ ಆದರೆ ಇಮಿಡಿಯೇಟ್ ಕಾರ್ಯಾಚರಣೆ ಮಾಡಲೇಬೇಕಾದಂಥ ಸಂದರ್ಭ ಬಂದ್ಬಿಡುತ್ತೆ. ಬಬ್ರುವಾನ ರೆಡಿ ಆಗಿದ್ದಾನೆ, ಬಟ್ ಈಗಲೇ ಕರೆ ತರ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಬೇರೆ ಕುಮ್ಕಿ ಆನೆಗಳಂತೂ ಇಫ್ ಇನ್ ಕೇಸ್ ಏನಾದರೂ ಪ್ರಾಣ ಹಾನಿ ಆದರೆ ಕುಮ್ಕಿ ಆನೆಗಳು ಬಂದು ಕಾರ್ಯಾಚರಣೆ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ. ಕೊಡಗು ಭಾಗ ಆಗಿರ್ಬೋದು, ಸಕಲೇಶ್ಪುರ ಭಾಗ, ಬೇಲೂರು ಬಿಕ್ಕೋಡು ಭಾಗ ಆನೆ ಮಾನವ ಸಂಘರ್ಷ ಈಗಲೂ ಕೂಡ ನಡೀತಾ ಇದೆ, ಇವತ್ತಿಗೂ ಕೂಡ ನಡೀತಾ ಇದೆ. ತುಂಬಾನೇ ಕಷ್ಟದಲ್ಲಿದ್ದಾರೆ ರೈತರು. ಬೆಳೆಗಳನ್ನು ಉಳಿಸ್ಕೊಳ್ಳೋಕ್ಕೆ ಕಷ್ಟಪಡ್ತಾ ಇದ್ದಾರೆ, ಒಂದು ಕಡೆ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಕಷ್ಟಪಡ್ತಾ ಇದ್ದಾರೆ. ಜಾನುವಾರುಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಕಾಡಾನೆಗಳು ದಾಳಿ ಮಾಡ್ತಾ ಇದ್ದಾವೆ. ಸಿಂಗಲ್ ಆಗಿ ಓಡಾಡ್ತಿರುವಂಥ ಆನೆಗಳು, ಅದಕ್ಕೆ ರೇಡಿಯೋ ಕಾಲರ್ ಹಾಕಬೇಕು ಅಂತ ಚಿಂತನೆಯು ಕೂಡ ನಡೆಸ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಒಟ್ಟಾರೆ ಅಭಿಮನ್ಯುದು ಇವತ್ತು ಲಾಸ್ಟ್ ದಸರಾ ಬೇರೆ ಅಂತೆ. ಆ ಒಂದು ವಿಷಯ ಕೂಡ ಕೇಳಿ ಭಾಳಷ್ಟು ಅಭಿಮಾನಿಗಳಿಗೆ ಬೇಸರ ಆಗಿರುತ್ತೆ. 60ನೇ ವರ್ಷ ಲಾಸ್ಟ್ ದಸರಾ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಭಿಮನ್ಯು ನಡೆಸಿದಂಥ ಫೈಟ್ ಕೊನೆಯದು ಬಬ್ರುವಾನ ಜೊತೆಗೆ ಮಾತ್ರ. ಬಬ್ರುವಾನ ಜೊತೆಗೇನೆ ಅಭಿಮನ್ಯುದು ಕಾರ್ಯಾಚರಣೆ ಕೂಡ ಟಫ್ ಆಗಿದ್ದಂಥ ಕಾರ್ಯಾಚರಣೆ ಕೂಡ ಮುಕ್ತಾಯವಾಯಿತು. ಅದಾದ ಬಳಿಕ ಯಾವ ಕಾರ್ಯಾಚರಣೆ ಕೂಡ ನೀವು ನೋಡಿದಾಗ ಎಲ್ಲೂ ಕೂಡ ಭಾಗವಹಿಸಿಲ್ಲ, ಜಸ್ಟ್ ಸಪೋರ್ಟ್ಗೆ ಹೋಗಿದ್ದು. ಮತ್ತೆ ಆ ಥರ ಫೈಟ್ಗೂ ಕೂಡ ಬಿಡೋದಿಲ್ಲ. ನಂಬರ್ 1 ಫೈಟರ್ ಅಂದರೆ ಅಭಿಮನ್ಯು. ಕುಮ್ಕಿ ಕಾಡಾನೆ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಬಿಟ್ಟರೆ ಮುಖ ಕೊಟ್ಟು ನಿಲ್ಲೋದು ಯಾವ ಒಂದು ಆನೆಯೂ ಕೂಡ ಇಲ್ಲ. ಮುಂಚೆ ಅರ್ಜುನ ಇದ್ದ, ಬಟ್ ಈಗ ರೀಸೆಂಟಾಗಿ ಇರೋ ಆನೆಗಳನ್ನು ನೋಡಿದ್ರೆ ಅಷ್ಟೊಂದು ಪವರ್ಫುಲ್ ಯಾವುದೂ ಇಲ್ಲ. ಅಭಿಮನ್ಯು ರೀತಿ ಬೇರೆ ಯಾವ ಆನೆಯೂ ಕೂಡ ಆಗಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ. ಬಟ್ ಅದಕ್ಕೆ ಆದಂಥ ಒಂದು ಬೇರೆ ಬೇರೆ ಆನೆಗಳು ಇದ್ದಾವೆ, ಅದಕ್ಕೆ ಅದೇನೆ ಸಾಟಿ ಅನ್ಬೋದು. ಫಾರ್ ಎಕ್ಸಾಂಪಲ್ ಸುಗ್ರೀವ ಆಗಿರ್ಬೋದು, ಸುಗ್ರೀವನು ಕೂಡ ಒಳ್ಳೆ ಡೇರ್ ಡೆವಿಲ್ಲು. ಧನಂಜಯ ಆಗಿರ್ಬೋದು, ಇಲ್ಲ ಇದಾವೆ ಬೇರೆ ಆನೆಗಳು ಇಲ್ಲ ಅಂತಲ್ಲ. ಬಟ್ ಅಭಿಮನ್ಯುನೇ ಒಂದು ನೆಕ್ಸ್ಟ್ ಲೆವೆಲ್. ಯಾಕೆಂದರೆ ಇಡೀ ಇಂಡಿಯಾಗೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು ಅಭಿಮನ್ಯು ಯಾರು, ಅಭಿಮನ್ಯು ಯಾವ ರೀತಿ ಆನೆ, ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ದಾನೆ, ಎಷ್ಟು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾನೆ. ಯಾಕೆಂದರೆ ತುಂಬ ಬೇರೆ ಬೇರೆ ಅವರು ಕೂಡ ಹೇಳ್ತಾರೆ ಅಭಿಮನ್ಯುನ ನೋಡಿ ಕಲಿಬೇಕು, ಅಭಿಮನ್ಯು ರೀತಿ ಆಗಬೇಕು ಅಂತ. ಸೊ ಈ ಥರ ಇರುವಂಥದ್ದು ಅಭಿಮನ್ಯು. ಸೊ ಈ ಸತಿ ಎಲ್ಲರೂ ಕೂಡ ದಸರಾದಲ್ಲಿ ಪಾಲ್ಗೊಳ್ಳಿ. ಏನು ತಾಲೀಮ್ ಸ್ಟಾರ್ಟ್ ಆಗುತ್ತೆ ಆಗಸ್ಟ್ 26ಕ್ಕೆ, ಗಜಪಯಣ ಇದೆಯಲ್ಲ, ಅದಾಗಿ ನಮ್ಮ ಅರಮನೆಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ ಪೂಜೆಯ ಮೂಲಕ. ಅದಾಗಿ ಮರು ದಿವಸ ವೇಟ್ ಚೆಕ್ ಆಗುತ್ತೆ, ನಂತರ ತಾಲೀಮ್ ಎಂದಿನಂತೆ ಸ್ಟಾರ್ಟ್ ಆಗುತ್ತೆ. ದಸರಾಗೂ 2 ತಿಂಗಳ ಮುಂಚಿತವಾಗಿ ಆನೆಗಳನ್ನು ಕರೆಸ್ಕೊಳ್ಳುವಂಥದ್ದು ಮೈಸೂರಿಗೆ. ಪ್ರಾಕ್ಟೀಸನ್ನು ಮಾಡಿಸ್ತಾರೆ, ತಾಲೀಮ್ ಮಾಡಿಸ್ತಾರೆ. ಅಭಿಮನ್ಯು ಸತಿ ಲಾಸ್ಟ್ ದಸರಾ ಬೇರೆ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅಭಿಮನ್ಯುನ ನೋಡಿ ಎಂಜಾಯ್ ಮಾಡ್ಬೋದು. ಅಭಿಮನ್ಯುಗೆ ಒಂದು ಸ್ವಲ್ಪ ದಂತ ಬೇರೆ ಮುಂದೆ ಟ್ರಿಮ್ ಆಗಿದೆಯಲ್ಲ, ಅದನ್ನು ಕೂಡ ಒಂದು ಹೊಸ ಲುಕ್ ಅಂತ ಪರಿಗಣಿಸಿ ಅಭಿಮನ್ಯುನ ನೋಡಿ ಎಲ್ಲರೂ ಕೂಡ ಎಂಜಾಯ್ ಮಾಡೋಣ. ತಪ್ಪದೆಲ್ಲರೂ ಕೂಡ ಈ ಸತಿ ಗ್ರ್ಯಾಂಡ್ ದಸರಾ, ಅಭಿಮನ್ಯುನ ಕೊನೆ ದಸರಾ ಅಂತೆ, ಭಾಗವಹಿಸೋಣ. ಅಭಿಮನ್ಯುಗೆ ಒಂದೊಳ್ಳೆ ರೆಸ್ಪೆಕ್ಟ್ ಕೊಡೋಣ, ಜೊತೆಗೆ ಅಭಿಮನ್ಯುನ ಮೆರೆಸೋಣ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಇಷ್ಟನ ಅಭಿಮನ್ಯು? ತಪ್ಪದೆ ಕಮೆಂಟ್ ಮಾಡಿ.